ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳು ಬಂಗ್ಲೆಗುಡ್ಡದ ಬುರುಡೆ ಬೆನ್ನತ್ತಿ ಹೋಗಿದ್ದಾರೆ. ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಈಗ ಧರ್ಮ ದ್ರೋಹಿಗಳ ಹುನ್ನಾರ ಮುಗಿಯುವ ಲಕ್ಷಣ ಕಂಡು ಬರ್ತಾ ಇಲ್ಲ. ತಗಲಾಕೊಂಡಿದ್ದು ಗೊತ್ತಾಗಿ ಈಗ ಮತ್ತೆ ಎಸ್ಐಟಿ ದಾರಿ ತಪ್ಪಿಸ್ಲಿಕ್ಕೆ ಈಗ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ ಧರ್ಮದ್ರೋಹಿಗಳು. ಕುತಂತ್ರಿಗಳ ಹೇಳಿಕೆಯಂತೆ ಇದೀಗ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಅರಣ್ಯ ಇಲಾಖೆ, ಸೋಕೋ ಟೀಮ್, ಕಂದಾಯ ಮತ್ತು ಫಾರೆನಿಕ್ಸ್ ತಜ್ಞರು ಕೂಡ ಬೀಡು ಬಿಟ್ಟಿದ್ದಾರೆ ಸ್ಥಳದಲ್ಲಿ. ಜೊತೆಗೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಇದು 2ನೇ ದಿವಸಕ್ಕೆ ಕಾಲಿಟ್ಟಿದೆ. ನಿನ್ನೆ ಕೂಡ ಒಂದಿಷ್ಟು ಶೋಧ ಕಾರ್ಯವನ್ನು ಮಾಡಿದ್ರು. ಮತ್ತೆ ಎಸ್ಐಟಿ ಅಧಿಕಾರಿಗಳಿಗೆ ಅಲ್ಲಿ ಮೂಳೆ ಇದೆ, ಇಲ್ಲಿ ಮೂಳೆ ಇದೆ ಅಂತ ಹೇಳಿಬಿಟ್ಟು ಈ ಹಿಂದೆ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ್ನಲ್ಲ, 13 ಸ್ಪಾಟ್ಗಳನ್ನು ಗುರುತಿಸಿದ್ನಲ್ಲ, ಅಲ್ಲಿ ಯಾವ ಮೂಳೆನೂ ಸಿಗಲಿಲ್ಲ, ಯಾವ ತಲೆಬುರುಡೆನೂ ಸಿಗಲಿಲ್ಲ, ಯಾವ ಅಸ್ಥಿ ಪಂಜರನೂ ಸಿಗಲಿಲ್ಲ. ಈಗ ಮತ್ತೊಂದು ಥರದ ಈಗ ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಸೆಪ್ಟೆಂಬರ್ 17ನೇ ತಾರೀಕು ಸಿಕ್ಕಿದ್ದ ತಲೆಬುರುಡೆಗಳು ಪುರುಷರದ್ದ. ಹಾಗಾದರೆ ಪ್ರಾಥಮಿಕ ತನಿಖೆ ಮಾಡಿ ಈ ಬಗ್ಗೆ ಎಸ್ಐಟಿಗೆ ತಜ್ಞರು ಈಗ ಮಾಹಿತಿಯನ್ನು ನೀಡಿದ್ದಾರೆ. ಬಂಗ್ಲೆಗುಡ್ಡದ 5 ಕಡೆ ಸಿಕ್ಕಿದ್ದ 5 ತಲೆಬುರುಡೆ ಹಾಗೂ ಮೂಳೆಗಳು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಅಂದರೆ ಮಹಜರು ಸಂದರ್ಭದಲ್ಲಿ ಎಸ್ಐಟಿ ತಂಡದಲ್ಲಿದ್ದ ತಜ್ಞ ವೈದ್ಯರು ಹಾಗೂ FSL ಟೀಮ್ ಒಟ್ಟೊಟ್ಟಿಗೆ ಹೋಗಿದ್ದಾರೆ ಕಾರ್ಯಾಚರಣೆಗೆ. ಪ್ರಾಥಮಿಕ ತನಿಖೆ ಮಾಡಿ ಪುರುಷರ ಬುರುಡೆ ಅಂತ ತಜ್ಞರು ಹೇಳಿದ್ದಾರೆ. ಇನ್ನು FSL ವರದಿಯಲ್ಲಿ ಬಯಲಾಗುತ್ತೆ ಬುರುಡೆಯ ಮತ್ತಷ್ಟು ಸತ್ಯ ಸಂಗತಿಗಳು. ಯಾಕಂದರೆ FSL ವರದಿ ಸುಳ್ಳು ಹೇಳಲ್ವಲ್ಲ. ಯಾಕಂದರೆ ಈ ಹಿಂದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ಏನಿದ್ನಲ್ಲ, 13 ಸ್ಪಾಟ್ಗಳನ್ನ ಗುರುತು ಮಾಡ್ತಾನೆ. ಸಾಕಷ್ಟು ಮೂಳೆಗಳಿದ್ದಾವೆ, ಸಾಕಷ್ಟು ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿಬಿಟ್ಟು 18 ಅಡಿ 20 ಅಡಿ ಎಲ್ಲ ಆಳ ತಗ್ಸಿದ. JCB ಮುಖೇನವಾಗಿ ಅವನ ಸಮ್ಮುಖದಲ್ಲೇ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ಶೋಧ ಕಾರ್ಯ ಮಾಡಿದರು. ಅದರಲ್ಲಿ ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಇಲ್ಲ. ಆದರೆ ಒಬ್ಬ ಮನುಷ್ಯ 18 ಅಡಿ ಆಳ ತೆಗೆದು ಒಂದು ಡೆಡ್ ಬಾಡಿನ ಮುಚ್ಚಲಿಕ್ಕೆ ಸಾಧ್ಯನಾ ಅಂತ ಸಹಜವಾಗಿ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಉದ್ಭವ ಆಗುತ್ತೆ. ಅದ್ರ ಜೊತೆಗೆ ಸ್ಪಾಟ್ ನಂಬರ್ 11ಕ್ಕೆ ಕರ್ಕೊಂಡು ಹೋದಾಗ ನೇತ್ರಾವತಿಯಿಂದ ಸ್ವಲ್ಪ ದೂರದಲ್ಲಿರುವಂತಹ ಬಂಗ್ಲೆಗುಡ್ಡಕ್ಕೆ ಕರ್ಕೊಂಡು ಹೋಗಿ ಒಂದು ಬುರುಡೆನ ಹೊತ್ಕೊಂಡು ಬರ್ತಾನೆ. ಇದು ಮಹಿಳೆಯದ್ದು ಅಂತ ಹೇಳ್ತಾನೆ. FSL ವರದಿಯಿಂದ ಅದು ಪುರುಷರದ್ದು ಅಂತ ಗೊತ್ತಾಗಿತ್ತು ಈ ಹಿಂದೆ ಕೂಡ. ಈಗಲೂ ಕೂಡ ಈ ಇಡೀ ಒಟ್ಟಾರೆ ಟೀಮ್ ಏನು ಹೇಳ್ತಾ ಇದೆ, ಮಹಿಳೆಯರು ಯುವತಿಯರು ಶವ ಹುತ್ತಾಕಿದ್ದೀವಿ ಅಂತನಾ. ಇಲ್ಲಿ ಎಲ್ಲ ಸಿಗ್ತಾ ಇರೋದೆಲ್ಲ ಪುರುಷರದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಆನಂದ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಆನಂದ್, ಬಂಗ್ಲೆಗುಡ್ಡದ ಬುರುಡೆ ಬೆನ್ನತ್ತಿ ಹೋದಂತಹ ಎಸ್ಐಟಿ ಅಧಿಕಾರಿಗಳ ಕಾರ್ಯಾಚರಣೆ ಇವತ್ತು 2ನೇ ದಿವಸಕ್ಕೆ ಕಾಲಿಟ್ಟಿದೆ. ಮತ್ತೊಂದು ಕಡೆ ಈ ಕುತಂತ್ರಿಗಳು, ಧರ್ಮದ್ರೋಹಿಗಳು ಒಂದಿಷ್ಟು ತನಿಖೆಯ ದಿಕ್ಕನ್ನು ತಪ್ಪಿಸಲಿಕ್ಕೆ ಏನೇನೋ ಹುನ್ನಾರ ಮಾಡ್ತಾ ಇದ್ದಾರೆ. ಹೇಗೆ ಅಂತ ಆನಂದ್? ಖಂಡಿತವಾಗ್ಲೂ ಸಚಿನ್, ಅಂತದೊಂದು ಅನುಮಾನಗಳು ಈಗ ಸರ್ವಸಾಮಾನ್ಯವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಬಂಗ್ಲಾಗುಡ್ಡದಲ್ಲಿ ಮಹಿಳೆಯರ ಶವಗಳನ್ನ ಊತಿಡಲಾಗಿದೆ ಅನ್ನೊಂದು ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ನಿನ್ನೆ SIT ಅಧಿಕಾರಿಗಳು 5 ತಲೆಬುರುಡೆಗಳನ್ನ ಅಗೆದು ತೆಗೆದಿದ್ದಾರೆ. ಆ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅಥವಾ ಪ್ರಾಥಮಿಕ ಒಂದು ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಈಗ ಸಿಕ್ಕಿರ್ತಕ್ಕಂಥ ತಲೆಬುರುಡೆ ಮೂಳೆಗಳು ಎಲ್ಲವೂ ಕೂಡ ಪುರುಷರದ್ದು ಅಂತ. ಮತ್ತೆ ಅದನ್ನ ಈಗ FSL ಒಂದು ವೈದ್ಯರ ತಂಡನೂ ಕೂಡ ಸಮಗ್ರವಾಗಿ ಅದನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇನ್ನಷ್ಟು ಮಾಹಿತಿಗಳು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಈಗ ಸಿಕ್ಕಿರ್ತಕ್ಕಂಥ ಎಲ್ಲಾ ಒಂದು ಶವಗಳೇನಿದೆ, ಅಸ್ಥಿಪಂಜರಗಳು, ಅದೆಲ್ಲವೂ ಕೂಡ ಪುರುಷರದ್ದೇ ಅನ್ನೋ ಒಂದು ವಿಚಾರ ಬಯಲಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮೇಲ್ನೋಟಕ್ಕೆ ಧರ್ಮಸ್ಥಳದ ವಿರುದ್ಧ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ಏನೆಲ್ಲ ಮಾಡ್ಲಾಗ್ತಿದೆ ಅದೆಲ್ಲವೂ ಕೂಡ ಈಗ ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗ ಸಿಕ್ಕಿರ್ತಕ್ಕಂಥ ಒಂದು ಅಸ್ಥಿಪಂಜರದ ಅವಶೇಷಗಳೇನಿದೆ ಅದೆಲ್ಲವೂ ಕೂಡ ಆ ಒಂದು ವಿಷ ಪ್ರಾಶನದಿಂದ ಜೊತೆಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಆ ಒಂದು ಸ್ಥಿತಿಯಲ್ಲಿ ಆ ಒಂದು ಪಂಜರಗಳು ಸಿಕ್ಕಿರ್ತಕ್ಕಂಥದ್ದು. ಇದು FSL ಅಧಿಕಾರಿಗಳಿಂದಲೂ ಕೂಡ ಪ್ರಾಥಮಿಕವಾಗಿ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಇನ್ನಷ್ಟು ಮಾಹಿತಿಗಳನ್ನ SIT ಅವರು ಕಲೆ ಹಾಕ್ತಾ ಇದ್ದಾರೆ. ಸದ್ಯ ಇವತ್ತು 2ನೇ ದಿನವೂ ಕೂಡ ಅಲ್ಲಿ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಈ ಸಂದರ್ಭದಲ್ಲಿ SIT ಅಧಿಕಾರಿಗಳಿಗೆ ಅಲ್ಲಿ ಒಂದಷ್ಟು ಬಟ್ಟೆ ಕಟ್ಟಿದ ಸ್ಥಿತಿಯಲ್ಲಿ ಮತ್ತೆ ಮರಕ್ಕೆ ಹಗ್ಗ ಕಟ್ಟಿದ ಸ್ಥಿತಿಯಲ್ಲಿ ಕೂಡ ಕೆಲವೊಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ರೆ ಅಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಎಲ್ಲೋ ಒಂದು ಮೀಸಲು ಅರಣ್ಯ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಸ್ಕೆಲ್ಟನ್ಗಳು ಅಥವಾ ಅಸ್ಥಿಪಂಜರಗಳೇನಿದೆ ಅದಕ್ಕೂ ಧರ್ಮಸ್ಥಳಕ್ಕೂ ಯಾವ ರೀತಿಯ ಒಂದು ಸಂಬಂಧ, ಹೆಚ್ಚಿಂದ ಹೆಚ್ಚ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ನಮ್ಮ ಕಣ್ಮುಂದೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ SIT ಅಧಿಕಾರಿಗಳು ಎಲ್ಲವನ್ನೂ ಕೂಡ ಈಗ ಶೋಧ ಮಾಡಿ FSLಗೆ ರವಾನೆ ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಸತ್ಯಾಂಶ ಎಲ್ಲವೂ ಕೂಡ ಹೊರಬರಲಿದೆ ಸಚಿನ್.